ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಇವತ್ತು ಒಂದು ಫೀಸ್ ಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಿದ್ದರು. ಅದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೆ. ಆದರೆ ಈ ಒಂದು ಫೀಸ್ ಸ್ಟ್ರಕ್ಚರ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತೆ. ಸೊ ನಮ್ಮ ವಿದ್ಯಾರ್ಥಿಗಳದ್ದು ಅಂದರೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರನ್ನು ಮುಂದಿನ ವಾರದಲ್ಲಿ ಅಪ್ಡೇಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ನಾಳೆಗೆ ಗೌರ್ಮೆಂಟ್ ರಜೆ ಇರೋದರಿಂದ ಸೋಮವಾರ ಮಂಗಳವಾರ ಏನಾಗ್ಬೋದು, ಒಂದು BSc ನರ್ಸಿಂಗ್ ಸಂಬಂಧಿಸಿದಂಥ ಫೀಸ್ ಸ್ಟ್ರಕ್ಚರ್ ಅಪ್ಡೇಟ್ ಆಗ್ಬೋದು. ಬಟ್ ಇಲ್ಲಿ ಯಾವುದೇ ಥರಂಥ ಜಾಸ್ತಿ ಬದಲಾವಣೆ ಆಗೋದಿಲ್ಲ. ಏನು ಒಂದು ಹೋದ ವರ್ಷದಿತ್ತು 10,000 ರೂಪಾಯಿ ಫೀಸ್ ಗೌರ್ಮೆಂಟ್ ಕಾಲೇಜಿಗೆ ಮತ್ತು 1,00,000 ರೂಪಾಯಿ ಫೀಸ್ ಪ್ರೈವೇಟ್ ಕಾಲೇಜಿಗಿತ್ತು, ಅದೇ ಆಲ್ಮೋಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಬ್ಬಬ್ಬ ಅಂದರೆ ಭಾಳ ಅಂದರೆ ಒಂದು 2,000 ರೂಪಾಯಿ ಗೌರ್ಮೆಂಟ್ ಕಾಲೇಜ್ ಫೀಸ್ ಇನ್ಕ್ರೀಸ್ ಆಗ್ಬೋದು. ಬಟ್ ಬದಲಾವಣೆ ಆಗೋದಿಲ್ಲ, ಅದರಲ್ಲಿ ಏನು ಮ್ಯಾಕ್ಸಿಮಮ್ ಬದಲಾವಣೆ ಆಗೋದಿಲ್ಲ. ನನಗೆ ಎಕ್ಸೆಪ್ಟೆಡ್ ಡೇಟ್ ಏನಂತಂದರೆ, ಸೊ ಹೋದ ವರ್ಷದ ಫೀಸ್ ಏನೋ ಕಂಟಿನ್ಯೂಷನ್ ಆಗ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೀನಿ. ಉದಾಹರಣೆಗೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಫೀಸು. ಕಂಪ್ಲೀಟಾಗಿ ಗೌರ್ಮೆಂಟ್ ಕಾಲೇಜ್ ಆದರೆ ನಿಮಗೆ ಇಲ್ಲಿ 10,000 ರೂಪಾಯಿ ಪರ್ ಇಯರ್ಗೆ ಫೀಸ್ ಇರುತ್ತೆ. ಅದೇ ನೀವು ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ ಒಂದು 20% ಕೋಟಾ ಇರ್ತವೆ. ಒಂದು 100ರಲ್ಲಿ 20 ಸೀಟುಗಳು ಗೌರ್ಮೆಂಟ್ ಕೋಟಾದಲ್ಲಿ ಇರ್ತವೆ. ಅದು 10,000 ರೂಪಾಯಿ ಫೀಸೇ ಇರುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಆಗಿದ್ದರೆ 1,00,000 ರೂಪಾಯಿ ಫೀಸ್ ಇರುತ್ತೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಅದರ್ ಸ್ಟೇಟ್ ವಿದ್ಯಾರ್ಥಿಗಳಿಗೆ 1,40,000 ರೂಪಾಯಿ ಫೀಸ್ ಇರುತ್ತೆ ಅದರ್ ಸ್ಟೇಟ್ನವರಿಗೆ. ಸೊ ಹೀಗಾಗಿ ಇದೇ ಫೀಸ್ ನನಗನ್ನಿಸುತ್ತೆ ಎಕ್ಸೆಪ್ಟೆಡ್. ಇದೇ ಫೀಸು ನಿಮಗೆ ಈ ವರ್ಷ ಕೂಡ ಆಗ್ಬೋದು. ಬಟ್ ಹೋದ ಒಂದು ಆರ್ಟಿಕಲಲ್ಲಿ ಏನೋ ಒಂದು ಕೊಟ್ಟಿದ್ದರು ಶಿಕ್ಷಣ ಸಚಿವರು, ನಾವು ಫೀಸನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ಸೀಟ್ಗಳಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದರು. ಸೊ ಅದೇನಾದರೂ ಆಗ್ಬೋದು. ಬಟ್ ಕಾದು ನೋಡಬೇಕಾಗತ್ತೆ. ಫೀಸ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಇದೇ ಆಗುತ್ತೆ ಅಂತ ನನ್ನ ಎಕ್ಸೆಪ್ಟೇಷನ್ ಇದೆ. ಇನ್ ಕೇಸ್ ಆದರೂ ಕೂಡ ಒಂದು 20% ಇನ್ಕ್ರೀಸ್ ಆಗ್ಬೋದು ಅಂತ ಎಕ್ಸೆಪ್ಟೇಷನ್ ಮಾಡ್ಬೋದು ನಾನು.